ಸೋನಮ್ ಶೆಫ್ ರಿಚ್ ಕಂಪ್ನಿಯಿಂದ ಚೀಸ್ ಕೇಕ್ ಮಾಡುವುದು ಹೇಳಿಕೊಡಲು ಬಂದಿದ್ದಾರೆ. ಒಂದು ಮಾರಿಗೋಲ್ಡ್ ಬಿಸ್ಕೆಟು, ಬಟರ್ ಕ್ರೀಮು, ಚೀಸ್ ಕ್ರೀಮು, ಒಂದು ಮೊಸರು ಪ್ಯಾಕೆಟ್. ಮಾರಿಗೋಲ್ಡ್ ಬಿಸ್ಕೆಟನ್ನು ಈ ಥರ ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಿ ಫುಲ್ಲು ನೈಸು ಆಗಬೇಕದು. ಆಮೇಲೆ ಈ ಥರ ಆಗಬೇಕು. ಆಮೇಲೆ ಒಂದು ಕೇಕು ಲೇಯರ್ ತಗೋಬೇಕು, ಒಂದೇ ಒಂದು ಲೇಯರ್ ಚಿಕ್ಕದು. ಆಮೇಲೆ ಈ ಥರ ರೌಂಡ್ ಇದ್ದರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಆಮೇಲೆ ಆ ಪೌಡ್ರನ್ನ ಒಂದು ಬೌಲ್ಗೆ ಹಾಕಬೇಕು. ಆನಂತರ ಬಟ್ರ್ ತಗೋಬೇಕು. ಬಟ್ರು 50 ಗ್ರಾಮು, ಚೀಸು ಬಟರ್ ಕ್ರೀಮು ಅರ್ಧ ಲೀಟ್ರು, ಆಮೇಲೆ ಚೀಸು ಕ್ರೀಮು 200, ಬಟ್ರು 50 ಗ್ರಾಮು. ಆಮೇಲೆ ಬಟ್ರನ್ನ ಸ್ವಲ್ಪ ಬಿಸಿ ಮಾಡಾದಮೇಲೆ ಬಿಸ್ಕಿಟ್ಗೆ ಪೌಡ್ರಿಗೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಫುಲ್ಲು ಎಲ್ಲ ಕಡೆ ಮಿಕ್ಸ್ ಆದಮೇಲೆ ಬಟ್ರು ಈ ಥರ ಆಗಬೇಕು, ಕೈಯಲ್ಲಿ ಈ ಥರ ಆಗಬೇಕು. ಆನಂತರ ಆ ರೌಂಡ್ ಇರುತ್ತಲ್ಲ, ಆ ಬಿಸ್ಕಿಟ್ ಪೌಡ್ರನ್ನ ಇದ್ರಿಗೆ ಹಾಕಬೇಕು. ಹಾಕ್ಬಿಟ್ಟು ಒಂದು ಲೇಯರು ಈ ಥರ ತಟ್ಟಬೇಕು, ಕ್ಲೀನಾಗಿ ತಟ್ಟಿ. ಆನಂತರ ಒಂದು 20 ಮಿನಿಟ್ಸು ಫ್ರಿಜ್ಜಲ್ಲಿ ಇಡಬೇಕು. ಆನಂತರ ಸ್ಟ್ರಾಬೆರಿ ಪಲ್ಪು ಹಾಗೂ ಚೀಸು ಕ್ರೀಮು ಓಡಿಸಾದ್ಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮೊಸರು ಹಾಕಬೇಕು. ಮೊಸರು ಹಾಕಿ ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ಪಲ್ಪ್ ಹಾಕಬೇಕು, ಸ್ಟ್ರಾಬೆರಿ ಪಲ್ಪ್ ಹಾಕಿ ಆನಂತರ ಫುಲ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಈ ಥರ ಗಟ್ಟಿ ಆಗುತ್ತೆ. ಆಮೇಲೆ ಫ್ರೀಜರಿಂದ ಇದನ್ನು ಬಿಸ್ಕೆಟ್ ಪೌಡ್ರ್ ತೆಗೆದುಬಿಟ್ಟು ಆಮೇಲೆ ಫುಲ್ ಒಂದು ಇಂಚು ಫುಲ್ಲು ಕ್ರೀಮ್ ಹಾಕಬೇಕದು, ಚೀಸ್ ಕ್ರೀಮು ಫುಲ್ ಈ ಥರ ಮಾಡಾದಮೇಲೆ ಆ ಕಟ್ ಮಾಡಿರ್ತಕ್ಕಂಥ ಕೇಕನ್ನು ಸೆಂಟ್ರಿಗೆ ಹಾಕಬೇಕು. ಸೆಂಟ್ರಿಗೆ ಹಾಕಿ ಆನಂತರ ಸ್ವಲ್ಪ ಸಕ್ಕರೆ ಅಥವಾ ನೀರು ಸ್ವಲ್ಪ ಸ್ಮೂತ್ ಆಗಲಿ ಅಂತ ನೀರು ಹಾಕಬೇಕು, ಅದೇ ಜ್ಯೂಸ್ ಥರ. ಆನಂತರ ಮತ್ತೆ ಚೀಸ್ ಕ್ರೀಮ್ ಹಾಕಬೇಕು. ಫುಲ್ಲು ಈ ಥರ ಒಂದು ಲೆವೆಲ್ ಆದಮೇಲೆ ಸ್ಟ್ರಾಬೆರಿ ಪಲ್ಪನ್ನು ಮೇಲ್ಗಡೆ ಹಾಕಬೇಕು. ಮೇಲ್ಗಡೆ ಹಾಕ್ಬಿಟ್ಟು ಎಲ್ಲ ಫುಲ್ ಒಂದು ಲೇಯರ್ ಹಾಕಬೇಕು. ಪಲ್ಪೆಲ್ಲ ಹಂಗೆ ಕಾಣ್ತಾ ಇರ್ಬೇಕು, ಸ್ಟ್ರಾಬೆರಿ ಪಲ್ಪೆಲ್ಲ. ಆ ರೌಂಡ್ ಶೇಪ್ ಮೊಲ್ಡನ್ನು ಆಚೆಗೆ ತೆಗಿಬೇಕು. ಈ ಥರ ಆಗುತ್ತೆ. ಈ ಥರ ಆದಮೇಲೆ ಸ್ವಲ್ಪ ಎಲ್ಲೆಲ್ಲಿ ಇದಾಗಿರುತ್ತೋ ಕ್ರೀಮು ಟಚಪ್ ಮಾಡ್ಕೋಬೇಕು. ಆನಂತರ ಮೇಲ್ಗಡೆ ಚೀಸ್ ಕ್ರೀಮು ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಬಿಟ್ಕೋಬೋದು. ಇವರು ಚೀಸ್ ಕೇಕ್ ಆ್ಯಕ್ಚುಲಿ ಇದೇ ಥರ ಮಾಡೋದು. ನೋಡಿ ಹೀಗಿದೆ ಚೀಸ್ ಕೇಕು. ಇದು ಪೀಸ್ ಕೇಕ್ ಮಾಡ್ಬೋದು. ಪೀಸ್ ಕಟ್ ಮಾಡಿಬಿಟ್ಟು ಮಾರೋದು ಈ ಸೈಜು. ಇದು ಪೀಸ್ಗೆ ಟ್ರೈಗೆ ಜೋಡಿಸ್ಬಿಟ್ಟು ಕೊಡೋದು. ಬರ್ಡೇ ಕೇಕು ಮಾಡ್ಬೋದು.